ಲವ್ ಯು. ಸರಿ ಸರಿ. ಹಾಯ್ ಹಲೋ ನಮಸ್ತೆ, ಯೋಗಿತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ, ಮತ್ತು ನಾನು ಚೆನ್ನಾಗಿದ್ದೀನಿ. ಇವತ್ತು ನಮ್ಮ ಏರಿಯಾಕ್ಕೆ ಅಣ್ಣಮ್ಮ ಬಂದಿದೆ. ಅದಕ್ಕೋಸ್ಕರ ನಾವೀಗ ಆ ತಾಯಿಗೆ ತಂಬಿಟ್ಟನ್ನ ಒಪ್ಸೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ತಂಬಿಟ್ಟು ತೊಗೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ತಾಯಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡೋರಂತ ಇರಿ. ಅಂದರೆ ನಮ್ಮನೆ ಹತ್ರ ಇರೋ ದೇವಸ್ಥಾನ. ನಮ್ಮ ತಾಯಿಗೆ ನೋಡಿ ಏನು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ದೇವಸ್ಥಾನ ಇದು. ಇವತ್ತು ಅಣ್ಣಮ್ಮ ಬರುತ್ತಲ್ವ, ಅದ್ರ ಸಲುವಾಗಿ ನಿನ್ನೆ ಅಣ್ಣಮ್ಮ ಬಂದಿರೋದು, ಅದ್ರ ಸಲುವಾಗಿ ಇನ್ನೂ ಗ್ರ್ಯಾಂಡಾಗಿ ಮಾಡಿದ್ದಾರೆ. ಗ್ರ್ಯಾಂಡ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಇಲ್ಲಂತೂ ಪೂಜೆ ನೋಡಿ. ನಾನು ಅದನ್ನೇ ನೆನೆಸ್ಕೊತಾ ಇದ್ದೆ, ಅಣ್ಣಮ್ಮ ಎಷ್ಟು ವರ್ಷದಿಂದ ನಮ್ಮ ಏರಿಯಾಕ್ಕೆ ತರಿಸ್ತಾ ಇದ್ದಾರೆ ಅನ್ನೋ ವಿಚಾರ ಗೊತ್ತಿಲ್ವಲ್ಲ ನನಗೂ ಅಂತ ಅನ್ಕೋತಾ ಇದ್ದೆ. ಅದಕ್ಕೆ ಈಗ ನೋಡಿದೆ, 57 ವರ್ಷದಿಂದ ನಮ್ಮ ಏರಿಯಾಕ್ಕೆ ಅಣ್ಣಮ್ಮನ ತರಿಸ್ತಾ ಇರೋದು 57 ವರ್ಷ. ವಾ, ನೆನೆಸ್ಕೊಂಡ್ರೆ ಶಾಕ್ ಆಗುತ್ತೆ. ನಾವು ಇದೇ ಏರಿಯಾದಲ್ಲಿ ಇರೋದು, ಅಂದರೆ ಅಮ್ಮ ಅಪ್ಪ ಎಲ್ಲ ಇರೋದು ಈ ಏರಿಯಾದಲ್ಲೇ. ನಾವು ಹುಟ್ಟಿ ಬೆಳೆದಿದ್ದಲ್ಲ ಇದೇ ಏರಿಯಾನೇ. ನಮ್ಮ ತಂದೆ ಮದುವೆ ಆಗಿದ್ದು ಇದೇ ಏರಿಯಾಕ್ಕೇನೆ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಜಿಗಿ ಬೊಂಬೆ ಆಟ. ಸರ್ಪ್ರೈಸಾಗಿ ನನ್ನ ಫ್ರೆಂಡ್ ಸಿಕ್ಕಿದ್ದಾರೆ, ವಸಂತ ಅಂತ. ನನ್ನ ಚೈಲ್ಡ್ಹುಡ್ ಫ್ರೆಂಡು, 10ನೇ ಕ್ಲಾಸಿಂದ ಅಲ್ವಾ ಪರಿಚಯ ಆಗಿರೋದು. ಅಯ್ಯೋ ಎಷ್ಟು ಖುಷಿ ಆಗ್ತಾಯಿದೆ ಗೊತ್ತಾ. ಅಣ್ಣಮ್ಮ ನೋಡೋಣ ಅಂತ ಬಂದಿದ್ದು, ಎಲ್ಲ ಪೂಜೆ ಎಲ್ಲ ಮಾಡ್ಕೊಂಡಾಯಿತು. ನನ್ನ ಫ್ರೆಂಡ್ ಸಿಕ್ಕಿದ್ದು ತುಂಬ ಖುಷಿ ಆಯಿತು. ನೀನು ನೋಡಿ ನಿಜ ಎಷ್ಟು ಖುಷಿ ಆಯಿತು ಗೊತ್ತಾ ವಸಂತ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನಿಜ ನಾನು ಅಂದ್ಕೊಂಡಿರಲಿಲ್ಲ ನೀನು ಸಿಕ್ಕಿ. ನಾನು ಅಂದ್ಕೊಂಡೇ ಇರಲಿಲ್ಲ ಬಿಡು. ಬಂದಿದ್ದೆ ನಿಮ್ಮ ಮನೆಗೆ ಬರಬೇಕಾಯ್ತು ಅಷ್ಟೇ. ನಾನು ಇಲ್ಲ ಮನೆಗೂ ಪರವಾಗಿಲ್ಲ. ಇಲ್ಲ ಮನೆಗೆ ಬರ್ತೀನಿ ಸರಿ. ಬರ್ತೀಯ ಅಂತ ಇದೆ, ಇನ್ನೂ ಬರ್ತಾ ಇಲ್ಲ ನೀನು ಅಂತ ಇದ್ದೀನಿ. ಬರ್ತೀನಿ ಯಾವಾಗಾರು ಒಂದ್ಸರಿ. ಓಕೆನಾ? ಲವ್ ಯು. ಸರಿ ಸರಿ ಓಕೆ ಆಯಿತು, ಬಾಯ್. ತುಂಬ ಖುಷಿ ಆಯ್ತು ನನಗೆ. ಬಾಯ್. ತಾಯಿ ಪವಾಡ ಎಂಥದ್ದು ಅಂತ ಹೇಳ್ಬೇಕಂದ್ರೆ ನೋಡಿ, ನಿನ್ನೆ ಅಷ್ಟೊಂದು ಮಳೆ, ಅಷ್ಟು ಜಿಡಿ ಮಳೆ ಅಂತ ಹೇಳ್ಬೋದು. ಹಿಂಗಿತ್ತು ಮಳೆ. ಇವತ್ತು ಮಳೆ ಇಲ್ಲ. ನಿನ್ನೆ ಥರ ಇವತ್ತು ಮಳೆ ಬಂದಿದ್ದರೆ ಭಾರಿ ಕಷ್ಟ ಆಗಿರೋದು. ಎಲ್ಲರೂ ಪೂಜೆನ ಅರ್ಪಿಸ್ಕೊಳ್ಳೋಕ್ಕೆ ಮತ್ತು ತಂಬಿಟ್ಟನ್ನೆಲ್ಲ ಅರ್ಪಿಸೋಕ್ಕೆ ತುಂಬ ಕಷ್ಟ ಆಗಿರೋದು. ಅಂಥದ್ರಲ್ಲಿ ಮಳೆ ಇಲ್ಲ ನೋಡಿ. ತಾಯಿ ಪವಾಡ ಅಂದರೆ ಇದೆ ಅಲ್ವಾ. ನಿಜ ತುಂಬ ಶಾಕ್ ಆಯಿತು ಇವತ್ತಂತೂ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್.